ಮತ್ತೊಂದು ಕಡೆ ನಿಖಿತಾ ಸಿಂಘಾನಿಯ ಮನೆಯ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಕೂಡಲೇ ತನಿಖೆಗೆ ಸಹಕರಿಸಬೇಕು ಅಂತ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಕಡೆ ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿಯ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಅವರು ಜೈಲಿಂದ ಹೊರಗೆ ಬರಲಿ ಅಂತ ಫ್ಯಾನ್ಸ್ ಹರಕೆಯನ್ನು ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನನ್ನು ನೋಡಿದರೆ ಖುಷಿ ಪಡ್ತಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಅತ್ಯಂತ ಖುಷಿಯ ವಿಚಾರ. ಹನುಮ ಜಯಂತಿ ಸುಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರೋದು ಇನ್ನೂ ಖುಷಿಯ ವಿಚಾರ. ಅವರ ಫ್ಯಾನ್ಸು, ಈ ಮನೆಯವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಿದ್ರು, ಹರಕೆ ಹೊತ್ತಿದ್ರು. ಫೈನಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಇದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಬಹಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮನ್ನು. ಸರ್, ಎಲ್ಲರೂ ಅಂದುಕೊಂಡಂಗಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನಿಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ. ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋವಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನು ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ನೋಡಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡ್ತಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಮತ್ತೊಂದು ಕಡೆ ನಿಖಿತಾ ಸಿಂಘಾನಿಯ ಮನೆಯ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಕೂಡಲೇ ತನಿಖೆಗೆ ಸಹಕರಿಸಬೇಕು ಅಂತ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಕಡೆ ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿಯ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಅವರು ಜೈಲಿಂದ ಹೊರಗೆ ಬರಲಿ ಅಂತ ಫ್ಯಾನ್ಸ್ ಹರಕೆಯನ್ನು ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನನ್ನು ನೋಡಿದರೆ ಖುಷಿ ಪಡ್ತಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಅತ್ಯಂತ ಖುಷಿಯ ವಿಚಾರ. ಹನುಮ ಜಯಂತಿ ಸುಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರೋದು ಇನ್ನೂ ಖುಷಿಯ ವಿಚಾರ. ಅವರ ಫ್ಯಾನ್ಸು, ಈ ಮನೆಯವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಿದ್ರು, ಹರಕೆ ಹೊತ್ತಿದ್ರು. ಫೈನಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಇದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಬಹಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮನ್ನು. ಸರ್, ಎಲ್ಲರೂ ಅಂದುಕೊಂಡಂಗಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನಿಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ. ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋವಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ
ಸಂಭ್ರಮ ಮನೆ ಮಾಡಿದೆ. ಏನು ಹೇಳಿ? ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ನೋಡಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡ್ತಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು, ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಮತ್ತೊಂದು ಕಡೆ ನಿಖಿತಾ ಸಿಂಘಾನಿಯ ಮನೆಯ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಕೂಡಲೇ ತನಿಖೆಗೆ ಸಹಕರಿಸಬೇಕು ಅಂತ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಕಡೆ ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿಯ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಅವರು ಜೈಲಿಂದ ಹೊರಗೆ ಬರಲಿ ಅಂತ ಫ್ಯಾನ್ಸ್ ಹರಕೆಯನ್ನು ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನನ್ನು ನೋಡಿದರೆ ಖುಷಿ ಪಡ್ತಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಅತ್ಯಂತ ಖುಷಿಯ ವಿಚಾರ. ಹನುಮ ಜಯಂತಿ ಸುಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರೋದು ಇನ್ನೂ ಖುಷಿಯ ವಿಚಾರ. ಅವರ ಫ್ಯಾನ್ಸು, ಈ ಮನೆಯವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಿದ್ರು, ಹರಕೆ ಹೊತ್ತಿದ್ರು. ಫೈನಲಿ ಅವರಿಗೆ ಜಾಮೀನು ಸಿಕ್ಕಿದೆ, ಇದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಭಾಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಇನ್ನೂ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮ ಸರ್. ಎಲ್ಲವೂ ಅಂದುಕೊಂಡಂಗಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನಿಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನು ಹೇಳಿ? ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ನೋಡಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡ್ತಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು, ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಮತ್ತೊಂದು ಕಡೆ ನಿಖಿತಾ ಸಿಂಘಾನಿಯ ಮನೆಯ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಕೂಡಲೇ ತನಿಖೆಗೆ ಸಹಕರಿಸಬೇಕು ಅಂತ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಕಡೆ ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿಯ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಅವರು ಜೈಲಿಂದ ಹೊರಗೆ ಬರಲಿ ಅಂತ ಫ್ಯಾನ್ಸ್ ಹರಕೆಯನ್ನು ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನನ್ನು ನೋಡಿದರೆ ಖುಷಿ ಪಡ್ತಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಅತ್ಯಂತ ಖುಷಿಯ ವಿಚಾರ. ಹನುಮ ಜಯಂತಿ ಸುಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರೋದು ಇನ್ನೂ ಖುಷಿಯ ವಿಚಾರ. ಅವರ ಫ್ಯಾನ್ಸು, ಈ ಮನೆಯವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಿದ್ರು, ಹರಕೆ ಹೊತ್ತಿದ್ರು. ಫೈನಲಿ ಅವರಿಗೆ ಜಾಮೀನು ಸಿಕ್ಕಿದೆ, ಇದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಭಾಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ದವ್ರು, ಆಂಜನೇಯ ನಮ್ದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಸರ್ ಆರೋಗ್ಯದಲ್ಲಿ ಇನ್ನೂ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮ ಸರ್. ಎಲ್ಲವೂ ಅಂದುಕೊಂಡಂಗಾಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನಿಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್
ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋವಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನು ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ಹೇಳಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ, ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡ್ತಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದ ಒಂದು ನಟನ ಪಡ್ತಿರೋದಕ್ಕೆ ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು, ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ